ಬೆಳಗಾವಿಯಲ್ಲಿ ರಂಗೇರಿದಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಿಲ್ಲೆಯ ಘಟಾನುಘಟಿ ನಾಯಕರಿಂದ ನಾಮಪತ್ರ ಸಲ್ಲಿಕೆ ಅಣ್ಣಾಸಾಹೇಬ್ ಜೊಲ್ಲೆ ಮಣಿಸಲು ರಾಜಕೀಯವಾಗಿ ಜಾರಕಿಹೊಳಿ ಕುಟುಂಬ ಪ್ಲಾನ್ ಮಾಡಿಕೊಂಡಿದೆ. ಬೆಳಗಾವಿಯಲ್ಲಿ ರಂಗೇರಿದಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಿಲ್ಲೆಯ ಘಟಾನುಘಟಿ ನಾಯಕರಿಂದ ನಾಮಪತ್ರ ಸಲ್ಲಿಕೆ ಅಣ್ಣಾಸಾಹೇಬ್ ಜೊಲ್ಲೆ ಮಣಿಸಲಿಕ್ಕೆ ಜಾರಕಿಹೊಳಿ ಕುಟುಂಬ ಪ್ಲಾನ್. ಜೊಲ್ಲೆ ಮಣಿಸಲು ಉತ್ತಮ ಪಾಟೀಲ್ ಕಣಕ್ಕಿಳಿಸಿದ್ರ ಜಾರಕಿಹೊಳಿ ಎನ್ನುವಂಥದ್ದು. ನಿಪಾಣಿ ತಾಲೂಕಿನಿಂದ ಎನ್ಸಿಪಿ ಮುಖಂಡರು ಉತ್ತಮ್ ಪಾಟೀಲ್ ಬೆಳಗಾವಿಯ ಕೇಂದ್ರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ. ಅಣ್ಣಾಸಾಹೇಬ್ ಜೊಲ್ಲೆ ವಿರುದ್ಧ ಉತ್ತಮ್ ಪಾಟೀಲ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಏನಾಯ್ತು ಬೆಳಗಾವಿ ರಾಜಕಾರಣ ಅಂತಂದ್ರೆ, ಬೆಳಗಾವಿಯಲ್ಲಿ ರಾಜಕಾರಣ ರಂಗೇರುವುದು ಜಾಸ್ತಿ. ಬೆಳಗಾವಿ ರಾಜಕಾರಣದಲ್ಲಿ ಡಿಸಿಸಿ ಬ್ಯಾಂಕ್ನ ಒಂದಷ್ಟು ಚುನಾವಣೆ ಇದೆಯಲ್ಲ, ಇದು ಬೇರೆ ಕಡೆಗೆ ಏನಾದರೂ ಆಗಿದ್ದಿದ್ರೆ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಫಲಿತಾಂಶವನ್ನ ಪೇಪರ್ಗಳಲ್ಲಿ ಚಾನಲ್ಗಳಲ್ಲಿ ಹೇಳೋದಿಲ್ಲಾಗಿತ್ತು ಬಿಡಿ, ಪೇಪರ್ಗಳಲ್ಲಿ ಯಾವುದೋ ಒಂದು ತುದಿ ಮೂಲೆಯಲ್ಲೇ ಬರ್ತಿರ್ತಿದ್ರು. ಅಂದ್ರೆ ಬೇರೆ ಕಡೆಗೆ ಆಗಿದ್ದಿದ್ರೆ ಅಂದ್ರೆ ಅಷ್ಟು ಪ್ರಾಮುಖ್ಯತೆಯನ್ನ ಹೊಂದಿಲ್ಲ ಅದು. ಆದರೆ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಬೆಳಗಾವಿಯಲ್ಲಂತೂ ಹುಕ್ಕೇರಿಯಲ್ಲಿ ನೋಡಿದ್ವಿ ನಾವು ಯಾವ ರೀತಿಯಾಗಿ ರಂಗೇರಿತ್ತು ಅಂತಂದ್ರೆ, ಪ್ರತಿಷ್ಠೆಯ ಕಣ ಅದು. ಬೆಳಗಾವಿಯಲ್ಲಿ ಸಾಕಷ್ಟು ಕುಟುಂಬಗಳಿದೆ, ಆ ಒಂದು ಕುಟುಂಬದಲ್ಲಿ ಪ್ರತಿಷ್ಠೆಯ ಕಣ ಅದು. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಏನೂ ನೋಡೋದಿಲ್ಲ ಅವರು. ಹೇಗಿರುತ್ತೆ ಅಂದ್ರೆ ನಮ್ಮ ಕುಟುಂಬ ಗೆಲ್ಲಬೇಕು, ಇಲ್ಲ ಅವರ ಕುಟುಂಬ ಗೆಲ್ಲಬೇಕು. ಈಗ ಹುಕ್ಕೇರಿಯಲ್ಲೂ ಕೂಡ ಆದದ್ದು ಅದೇ. ಏನು ಅಂತಂದ್ರೆ ಹುಕ್ಕೇರಿಯಲ್ಲಿ ಕತ್ತಿ ಯಾವ ರೀತಿಯಾಗಿ ಗೆದ್ರು ಅಂತಂದ್ರೆ ಅದನ್ನು ನೋಡಿ ಸಹಿಸ್ಕೊಳ್ಳಕ್ಕಾಗದೆ ಇನ್ನೊಂದು ಕುಟುಂಬಗಳು ಕೂಡ ಕಾಯ್ತಾ ಕೂತ್ಕೊಂಡಿತ್ತು. ಹಾಗೆ ಬೆಳಗಾವಿ ಒಂದು ರಾಜಕಾರಣನೇ ಹಾಗೆ. ಎಲ್ಲಾ ಘಟಾನುಘಟಿಗಳು ಇದ್ದಿದ್ದೇ ಅಲ್ಲಿ, ಸಾಕಷ್ಟು ಪ್ರತಿಷ್ಠೆಯ ಕುಟುಂಬಗಳಿದ್ದಿದ್ದೇ ಅಲ್ಲಿ. ಜಾರಕಿಹೊಳಿ ಕುಟುಂಬ, ಜೊಲ್ಲೆ ಕುಟುಂಬ, ಕತ್ತಿ ಕುಟುಂಬ ಅಂದ್ರೆ ಪ್ರತಿಷ್ಠೆಯ ಕಣ ಅದು. ಈಗ ಮತ್ತೆ ಡಿಸಿಸಿ ಬ್ಯಾಂಕ್ನ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು. ಬೆಳಗಾವಿಯಲ್ಲಿ ಮತ್ತೊಂದು ಡಿಸಿಸಿ ಬ್ಯಾಂಕ್ನ ಚುನಾವಣೆ, ಆ ಒಂದು ಚುನಾವಣೆಯಲ್ಲಿ ಮತ್ತೆ ರಂಗೇರಿದೆ ಕಣ ಅಂತ ಹೇಳಬಹುದು. ಬೆಳಗಾವಿಯಲ್ಲಿ ರಂಗೇರಿದೆ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಜಿಲ್ಲೆಯ ಘಟಾನುಘಟಿ ನಾಯಕರಿಂದ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ಅಣ್ಣಾಸಾಹೇಬ್ ಜೊಲ್ಲೆ ಮಣಿಸಲಿಕ್ಕೆ ಜಾರಕಿಹೊಳಿ ಕುಟುಂಬ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಜೊಲ್ಲೆ ಮಣಿಸಲಿಕ್ಕೆ ಉತ್ತಮ್ ಪಾಟೀಲ್ ಕಣಕ್ಕಿಳಿಸಿದ್ರ ಜಾರಕಿಹೊಳಿ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ನಿಪಾಣಿ ತಾಲೂಕಿನ ಎನ್ಸಿಪಿ ಮುಖಂಡ ಉತ್ತಮ್ ಪಾಟೀಲ್ ಬೆಳಗಾವಿಯ ಕೇಂದ್ರ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಅಣ್ಣಾಸಾಹೇಬ್ ಜೊಲ್ಲೆ ವಿರುದ್ಧ ಉತ್ತಮ್ ಪಾಟೀಲ್ ಸ್ಪರ್ಧೆಯನ್ನ ಮಾಡೋದು ಆಲ್ಮೋಸ್ಟ್ ಅಲ್ಪಕ್ಕ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.